ಕೆರೆ ಬೇಟೆ ನೋಡುವಂಥ ಸಿನಿಮಾನ ಏನಕ್ಕೋಸ್ಕರ ಆ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಸಹ ಅನ್ಕೋತಾರೆ. ಏನಕ್ಕೆ ಅಂತಂದರೆ ಮೊದಲು ಯಾವ ಥರ ಮಾಡ್ತಿದ್ರು, ಎಕ್ಸಾಂಪಲ್ಲು ಇವಾಗ ಸ್ಟಾರ್ ಹೀರೋಗಳಿದ್ದಾರೆ ಸಿನಿಮಾದಲ್ಲಿ ಅಂತಂದರೆ ಅವ್ರ ಅಭಿಮಾನಿಗಳು ಸಿನಿಮಾ ಹೇಗೆ ಇದ್ದರೂ ಸಹ ಹೋಗಿ ನೋಡ್ತಾರೆ. ಅದೇ ಒಬ್ಬ ಹೊಸ ಹೀರೋ ಬಂದಿದ್ದಾನೆ ಅಥವಾ ಹೊಸ ಡೈರೆಕ್ಟ್ರು ಬಂದಿದ್ದಾನೆ ಅಂತಂದರೆ ಅವನ ಸಿನಿಮಾನ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ರಿವ್ಯೂ ನೋಡಿ ಆಮೇಲೆ ಹೋಗಿ ಸಿನಿಮಾ ನೋಡೋ ಅಂಥವ್ರು ತುಂಬ ಜನ ಇರ್ತಾರೆ. ಅದರಲ್ಲಿ ಕೆರೆಬೇಟೆ ಅನ್ನೋ ಸಿನಿಮಾನ ಏನಕ್ಕೋಸ್ಕರ ನೋಡಬೇಕು, ಒಬ್ಬ ಹೀರೋ ಆಗಿರ್ಬೋದು ಅಥವಾ ಒಬ್ಬ ನಿರ್ದೇಶಕ ಆಗಿರ್ಬೋದು ಮತ್ತು ಕಥೆ ಆಗಿರ್ಬೋದು ಯಾವ ಥರ ಇದೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇರುತ್ತೆ. ಈ ಒಂದು ವಿಚಾರಕ್ಕೆ ನಾನು ಕೆರೆಬೇಟೆ ಸಿನಿಮಾಗೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಸಿನಿಮಾನ ಸ್ಟಾರ್ಟಿಂಗಲ್ಲಿ ನೋಡ್ತಾ ಏನು ಮಾಮೂಲಿ ಕಥೆ ಇದೆ, ಅದೇ ಹಳ್ಳಿ ಸ್ಟೋರಿ, ಅದೇ ಮಲೆನಾಡು ಸ್ಟೋರಿ, ಅದೇ ಮಣ್ಣಿನ ವಾಸನೆ ಅಥವಾ ಅದೇ ಒಂದು ಹಳ್ಳಿ ಸ್ಟೋರಿ, ಅದೇ ಒಂದು ಸಂಸ್ಕೃತಿ, ಅದೇ ಒಂದು ಸೊಗಡು, ಈ ಥರ ಅಂದ್ಕೊಂಡು ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿದ್ದು. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ನಾರ್ಮಲ್ಲಾಗಿ ಸ್ಟೋರಿ ಮೂಮೆಂಟ್ ಆಗ್ತಾಯಿತ್ತು. ಮಾಮೂಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾರೆ. ಹುಡುಗಿ ಮನೆಯವರು ಸ್ವಲ್ಪ ಹಣಕಾಸಲ್ಲಿ ಚೆನ್ನಾಗಿರ್ತಾರೆ, ಅಂದರೆ ಶ್ರೀಮಂತರಾಗಿರ್ತಾರೆ. ಅದೇ ಹುಡುಗ ಅವರು ಬಂದು ಹಣಕಾಸಲ್ಲಿ ಕಡಿಮೆ ಇರ್ತಾರೆ. ಅದ್ರ ಜೊತೆ ಒಳಗಡೆ ಒಂದು ಸಮಾಜದಲ್ಲಿ ಹೇಳ್ತಾರಲ್ಲ ಕೀಳು ಜನ ಅನ್ನೋ ಥರ ಒಂದು ಮನೋಭಾವನೆ ಇಟ್ಕೊಂಡು ಒಂದು ಸ್ಟೋರಿ ಮಾಡಿರೋ ಅಂಥದ್ದು. ಅಂದರೆ ಒಂದು ಬಡ ಹುಡುಗ ಒಂದು ಶ್ರೀಮಂತ ಹುಡುಗಿನ ಪ್ರೀತಿ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅವ್ರ ಜೀವನದಲ್ಲಿ ಅನ್ನೋ ಒಂದು ಸ್ಟೋರಿನ ಇಟ್ಕೊಂಡು ಈ ಸಿನಿಮಾನ ಮಾಡಿರೋ ಅಂಥದ್ದು. ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡ್ತಾ ಏನು ಅನ್ನಿಸ್ತು ಅಂತಂದರೆ ಇದು ಮಾಮೂಲಿ ಸ್ಟೋರಿ ಥರ ಇದೆ, ಇದರಲ್ಲಿ ಸ್ಪೆಷಲ್ ಏನಿದೆ, ಎಲ್ಲ ಸಿನಿಮಾ ಥರನೇ ತೆಗೆದಿದ್ದಾರಲ್ವಾ, ಇದನ್ನು ಇಷ್ಟೊಂದು ಹೊಗಳೋದಕ್ಕೆ ಕಾರಣ ಏನು, ಈ ಥರ ಎಲ್ಲನೂ ಸಹ ಯೋಚನೆ ಮಾಡ್ತಿದ್ದೆ. ಬಟ್ ಸಿನಿಮಾ ನೋಡ್ತಾ ಇಂಟರ್ವಲ್ ಆದಮೇಲೆ ಒಂದು ಸ್ಟೋರಿ ಒಂದು ಟರ್ನಿಂಗ್ ಏನು ತೊಗೋತದೆ ಅಥವಾ ಒಂದು ಪಾಸಿಟಿವ್ನೆಸ್ ಏನು ತೊಗೋತದೆ, ಅದು ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಒಬ್ಬ ನಾಯಕ ಏನಿದ್ದಾನೆ ಅವನು ತುಂಬ ಕೆಟ್ಟವನು. ಸಿನಿಮಾ ಸ್ಟಾರ್ಟಿಂಗಿಂದನೂ ಸಹ ತುಂಬ ಕೆಟ್ಟವನು. ಅಂದರೆ ಧೂಮಪಾನ ಮಾಡೋದಾಗಿರ್ಬೋದು, ಮದ್ಯಪಾನ ಮಾಡೋದಾಗಿರ್ಬೋದು, ಅಥವಾ 10 ಜೊತೆ ಸಂಬಂಧ ಇಟ್ಕೊಂಡಿರೋದಾಗಿರ್ಬೋದು, ಅಥವಾ ಒಂದು ಹೆಣ್ಣನ್ನು ಕೀಳಾಗಿ ಕಾಣೋದಿರ್ಬೋದು, ಅಥವಾ ಹೊಡೆಯೋದಿರ್ಬೋದು, ಬೈಯೋದಿರ್ಬೋದು, ಈ ಥರ ಎಲ್ಲನೂ ಸಹ ಇರ್ತದೆ. ಬಟ್ ಆ ವ್ಯಕ್ತಿ ಲಾಸ್ಟ್ಗೆ ಏನಾಗ್ತಾನೆ, ಅವನ ವ್ಯಕ್ತಿತ್ವ ಅನ್ನೋದು ಏನು, ಅಂದರೆ ಊರಿನ ಜನಗಳು ಬಿಂಬಿಸೋ ಒಂದು ವ್ಯಕ್ತಿತ್ವನ ಅಥವಾ ನಿಜವಾಗ್ಲೂ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವುದು, ಈ ಜನಗಳು ಮಾತಲ್ಲಿ ಈ ಒಂದು ಏನಂತಾರೆ ಈ ಕೆಳವರ್ಗದ ಜನ ಅಥವಾ ಈ ಬಡವರು ಯಾವ ಥರ ಸಿಕ್ಕಾಕೊಂಡು ನರಳ್ತಾರೆ, ಅದರಿಂದ ಕಾನೂನು ಏನು ಮಾಡ್ಬೋದು, ಕಾನೂನು ಯಾವ ಥರ ಮಾಡುತ್ತೆ, ಅಥವಾ ಕಾನೂನಿಂದ ಕಡೆಗೆ ನ್ಯಾಯ ಕೊಡಿಸೋದಕ್ಕಾಗತ್ತಾ, ತನ್ನ ಸ್ವಂತ ತಾಯಿನೇ ಮಗನ ದ್ವೇಷಿಸ್ತಾಳ ಪ್ರೀತಿಸ್ತಾಳ, ಕಡೆಗೆ ಆ ಹುಡುಗಿ ಏನಾಗ್ತಾಳೆ ಅಂದರೆ ಹೀರೋಯಿನ್ ಇರ್ತಾಳೆ ಅವಳೇನಾಗ್ತಾಳೆ, ಇದನ್ನು ಈ ಸಿನಿಮಾದಲ್ಲಿ ಲಾಸ್ಟು 20 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಸಿನಿಮಾನ ತೋರಿಸಿದ್ದಾರೆ. ಪ್ರತಿಯೊಬ್ಬರೂ ಸಹ ನೋಡಬೇಕಾಗಿರೋಂಥ ಸಿನಿಮಾ. ಏನಕ್ಕೆ ಅಂದರೆ ಫಸ್ಟ್ ಇಂಟರ್ವಲ್ ಆಗೋವರೆಗೂ ಇಂಟರ್ವಲ್ ಆದಮೇಲೂ ಸುಮಾರು ಒಂದು ಹಾಫ್ ಆನ್ ಅವರ್ ಸಿನಿಮಾ ನಾರ್ಮಲ್ ಸಿನಿಮಾ ಥರನೇ ಇದ್ದರೂ ಸಹ ಕಡೆಯಲ್ಲಿ ಆ ಸಿನಿಮಾದ ಒಂದು ಬದಲಾವಣೆನೇ ಬೇರೆ ಆಗುತ್ತೆ. ಅಂದರೆ ಸಿನಿಮಾ ನೋಡ್ಕೊಂಡು ಈಚೆ ಬರೋಂಥ ಪ್ರತಿಯೊಬ್ಬ ಪ್ರೇಕ್ಷಕನೂ ಸಹ ಖಂಡಿತ ಇನ್ನೊಂದ್ಸರಿ ಹೋಗಿ ಈ ಸಿನಿಮಾನ ನೋಡಬೇಕು ಅನ್ನೋ ಥರ ತೆಗೆದಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಒಂದು ಹಳ್ಳಿಯ ಸೊಗಡು ಈ ಸಿನಿಮಾದಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿಯೊಬ್ಬರೂ ಸಹ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇಶಪಾಂಡೆ ಅವರಾಗಿರ್ಬೋದು, ಹರಿಣಿಯವರಾಗಿರ್ಬೋದು, ಆ ಪಾತ್ರಕ್ಕೆ ಮಾಡಿಸಿದಂತಹ ಪಾತ್ರಧಾರಿಗಳು ಅಂತ ಹೇಳ್ಬೋದು. ತುಂಬ ಸೂಟಬಲ್ ಆಗೋಂಥ ಒಂದು ಪಾತ್ರಧಾರಿಗಳು. ಹೀರೋ ಮತ್ತು ಹೀರೋಯಿನು ಎಲ್ಲರೂ ಸಹ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ ಮೊದಲೇ ಕೆಲವು ದೃಶ್ಯಗಳಲ್ಲಿ ಹೆಣ್ಣನ್ನು ಯಾರಾದರೂ ರೇಗಿಸಿದ್ರೆ ಅಥವಾ ಆಡಿಕೊಂಡ್ರೆ ಅಂತರ ವಿರುದ್ಧ ತಿರುಗಿ ಬೀಳುವಂತಹ ನಾಯಕ ನಟ ಸಿನಿಮಾದ ಇಂಟರ್ವಲ್ ಆದಮೇಲೆ ಇಷ್ಟಪಟ್ಟಂತಹ ತಾನು ಪ್ರೀತಿಸಿದಂತಹ ಹುಡುಗಿನ ಬೈಯೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಅಥವಾ ಕಾಲಿಂದ ಒದೆಯೋದಾಗಿರ್ಬೋದು ಮಾಡೋದನ್ನು ನೋಡಿದವಾಗ ನಿಜವಾಗ್ಲೂ ಸಹ ನಮ್ಗನ್ಸಿದ್ದು ಅಷ್ಟು ಒಳ್ಳೆ ಹುಡುಗ ಈ ಥರ ಯಾಕೆ ಬದಲಾದ ಅಂತ ಅನ್ಕೋತೀವಿ. ಬಟ್ ಅದು ಕಡೆ 20 ನಿಮಿಷ ಏನಿದೆ ಅದರಲ್ಲಿ ನಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಆ ಹುಡುಗನ ಕ್ಯಾರೆಕ್ಟರ್ ಏನು ಅನ್ನೋದು. ಚಿತ್ರಕಥೆನ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಪ್ರೀತಿಸಿದ ಹುಡುಗಿ ಸಿಗೋಕ್ಕೆ ಮೊದಲು, ಅಂದರೆ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡೋ ಟೈಮಲ್ಲಿ ಆ ಹುಡುಗಿನ ನೋಡ್ಕೊಳ್ಳೋದು ರೀತಿ ಬೇರೆ, ಅದೇ ಹುಡುಗಿ ಸಿಕ್ಕಿದ ಮೇಲೆ ಅಂದರೆ ತನ್ನ ಪ್ರೀತಿ ತನಗೆ ಸಿಕ್ಕಿದ ಮೇಲೆ ಆ ಹುಡುಗಿನ ಟ್ರೀಟ್ ಮಾಡೋ ರೀತಿ ಬೇರೆ, ಆ ಹುಡುಗಿ ಮೇಲೆ ಹಳೆಯ ಒಂದು ದ್ವೇಷ ಇಟ್ಕೊಳ್ಳೋದು ಅಥವಾ ಅವ್ರ ಕುಟುಂಬದವ್ರು ಇವನಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದನ್ನು ದ್ವೇಷ ಇಟ್ಕೊಂಡು ಹುಡುಗಿ ಮೇಲೆ ತೋರಿಸ್ಕೊಳ್ಳೋದು ಅಥವಾ ತೀರಿಸ್ಕೊಳ್ಳೋದು, ಈ ಥರ ಎಲ್ಲನೂ ಸಹ ಕ್ಯಾರೆಕ್ಟರ್ಗಳಲ್ಲಿ ಹೀರೋದು ಕ್ಯಾರೆಕ್ಟರ್ ಆ ಥರ ರಿವೀಲ್ ಆಗ್ತಿದೆ ಅಂತ ನಾವು ತಿಳ್ಕೊತೀವಿ. ಆದರೆ ಸಿನಿಮಾದ ಕ್ಲೈಮ್ಯಾಕ್ಸೇ ಬೇರೆ ಥರ ಬರುತ್ತೆ. ಆ ಸಿನಿಮಾ ಬಾಯಲ್ಲಿ ಹೇಳೋದಕ್ಕಿಂತ ಆ ಸಿನಿಮಾನ ನೋಡಬೇಕು, ಆವಾಗಲೇ ನಿಮಗೆ ಕ್ಲೀನಾಗಿ ಅರ್ಥ ಆಗೋದು. ಇಂಥ ಒಂದು
ಸಿನಿಮಾನ ಯಾರೂ ಸಹ ಮಿಸ್ ಮಾಡದೆ ನೋಡಬೇಕು ಅನ್ನೋದೇ ನನ್ನ ಒಂದು ಆಶಯ. ಥ್ಯಾಂಕ್ ಯು.